ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನ್ರಿ ಮುರಳಿ, ಏನು ಸ್ಪೆಷಲ್ ಆಗಿ ತಿಂತಾ ಇದ್ದೀರಾ ಚಳಿಗಾಲದಲ್ಲಿ? ಏನೋ ವಿಶೇಷವಾಗಿದೆಯಲ್ಲ? ಖಂಡಿತವಾಗಲೂ ವಿಶೇಷವಾಗಿದೆ. ಕಬ್ಬನ್ ಪಾರ್ಕ್ಗೆ ಹೋಗಿದ್ರೆ ಮೂಟೆ ಅಂದರೆ ದೊಡ್ಡ ಬುಟ್ಟಿ ಅದ್ರ ಮೇಲೆ ಒಂದು ಮಡಕೆ ಇಟ್ಕೊಂಡು ಓಡಾಡ್ತಾ ಇರ್ತಾನೊಬ್ಬ, ಪುರೇ 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 ಅಂತ. ಅದೇ ಕಡಲೆಪುರಿ ನಮ್ಮ ಇವತ್ತಿನ ಶುಚಿ ಕಿಚಿನಲ್ಲಿ. ಅದ್ಭುತವಾಗಿದೆ. ಪೂರಿ ಏನು ಮಾಡ್ಕೊಳ್ಳೋದು ಈಸಿ ಅಂದ್ಕೊಂಡಿದ್ದೀರಾ? ಸಿಕ್ಕಾಪಟ್ಟೆ ಈಸಿ. ಅದು ರುಚಿಯಾಗಿರಬೇಕು ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನೋಡಬೇಕು, ಮಾಡ್ಕೋಬೇಕು, ರುಚಿಯಾಗಿ ತಿನ್ಕೋಬೇಕು. Namaste, welcome back to Suchi Kichi with Murli. This video is sponsored by Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. Sunpure, physically refined sunflower ಎಣ್ಣೆ. Millets, nature to mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿ. ಸ್ನ್ಯಾಕ್ ಅಂದರೆ ನಮ್ಮ ಕರ್ನಾಟಕದ ಸ್ಪೆಷಲ್ ಇದು. ಪುರಿ ಒಗ್ಗರಣೆ, ಖಾರ ಪುರಿ ಅಂತೀವಿ. ಭಾಳ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಯಾವಾಗ ಬೇಕಾದರೂ ತಿನ್ಬೋದು. ಯಾವಾಗ ಬೇಕಾದರೂ ತಿನ್ನಬೇಕು ಅಂದರೆ ಮಾಡಿ ಡಬ್ಬದಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೇ ಇರುತ್ತೆ ಗರಿ ಗರಿಯಾಗಿ ಪುರಿ. ಆವಾಗಲೇ ಮಾಡಿ ತಿನ್ನಬೇಕು ಅಂತಲ್ಲ, ಮಾಡಿ ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಾಗ ಸಂಜೆ ಆದರೆ ಕಾಫಿ ಟೀ ಜೊತೆಗೆ ಒಂದು ಪರ್ಫೆಕ್ಟ್ ಆಗಿರೋಂಥ ಸ್ನ್ಯಾಕ್. ನಮ್ಮ ಕರ್ನಾಟಕದ ಸ್ಪೆಷಲ್ ಖಾರ ಪುರಿ ಒಗ್ಗರಣೆ. ಖಾರ ಪುರಿಗೆ ಬೇಕಾಗುವ ಪದಾರ್ಥಗಳು: ಕಡಲೆಪುರಿ, ಕಡಲೆಕಾಯಿ ಬೀಜ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು, ಅರಿಶಿಣದ ಪುಡಿ, ಖಾರದ ಪುಡಿ, ಸಾಸಿವೆ, ಹಿಂಗು, ಉಪ್ಪು, ಹುರುಗಡ್ಲೆ, ಎಣ್ಣೆ. ಇದು ಮೈಸೂರು ಪುರಿ. ಇದರಲ್ಲಿ ಉಪ್ಪಿನಂಶ ಇಲ್ಲ. ಕೆಲವು ಪುರಿಗಳು ಉಪ್ಪು ಇರುತ್ತೆ ತುಂಬ. ಸೊ ಉಪ್ಪು ರಹಿತ ಪುರಿ ಚೆನ್ನಾಗಿ ಬರುತ್ತೆ. ಮೊದಲನೇದಾಗಿಲ್ಲಿ ಪುರಿ ಒಗ್ಗರಣೆ ಅಂತೀವಿ, ಖಾರ ಪುರಿ ಅಂತೀವಿ. ಅದಕ್ಕೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆ ಕಡಲೆಪುರಿ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು. ಗರಿ ಗರಿಯಾಗಿ ಇರಬೇಕು ಅಂದರೆ ಮೊದಲನೇದಾಗಿ ಪುರಿನ ಒಂದು ಸತಿ ನಾವು ಹಾಗೆ ಡ್ರೈ ಆಗಿ ಇದನ್ನು ಹುರ್ಕೋಬೇಕಾಗುತ್ತೆ. ಆವಾಗ ನಮಗೆ ಪುರಿ ಜಾಸ್ತಿ ದಿನ ಕ್ರಿಸ್ಪಿ ಆಗಿರುತ್ತೆ. ಸ್ವಲ್ಪ ಗರಿ ಗರಿಯಾಗಿ ಮಾಡ್ಕೊಳ್ಳಿ. ಆವಾಗ ನಾವು ಸ್ಟೋರ್ ಮಾಡಿ ಇಟ್ರೂ ಜಾಸ್ತಿ ದಿನ ಇರುತ್ತೆ, ಹಾಗೂ ಕ್ರಿಸ್ಪಿಯಾಗಿ ಬರುತ್ತೆ ಪುರಿ ನಮಗೆ. ಇದೆಲ್ಲ ಹೇಗೆ ಅಂದರೆ ಸ್ನ್ಯಾಕ್ ಐಟಮ್ ಸಂಜೆ ಹೊತ್ತು ಏನಾರು ತಿನ್ನಬೇಕು ಅಂದಾಗ ಈಸಿಯಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಹಾಗೂ ಕಡಲೆಪುರಿಲೂ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಇವನ್ ಇದು ಕಾನ್ಸ್ಟಿಪೇಷನ್ ಅವ್ರಿಗೆ ತುಂಬಾ ಒಳ್ಳೆಯದು. ಕಡಲೆಪುರಿ ಎಲ್ಲ ನಾವು ಆರೋಗ್ಯವಾಗಿರೋಂಥದ್ದೇ ಬಳಸೋದು. ನಟ್ಸ್ ಇಲ್ಲಿ ಕಡಲೆಕಾಯಿ ಬೀಜ, ಹುರುಗಡ್ಲೆ, ಒಣ ಕೊಬ್ಬರಿ ಎಲ್ಲ ಆರೋಗ್ಯಕ್ಕೆ ಒಳ್ಳೇದಿರೋಂಥದ್ದೇನೆ. ಸೊ ಹಾಗೂ ಮತ್ತೆ ಏನಕ್ಕೆ ಇದು ಹೆಲ್ದಿ ಅಂತ ನಾನು ಹೇಳ್ತೀನಿ ಅಂದರೆ ಇದರಲ್ಲಿ ಜಾಸ್ತಿ ಎಣ್ಣೆಯ ಬಳಕೆ ಇಲ್ಲ. ಎಣ್ಣೆಯ ಪ್ರಮಾಣ ಭಾಳ ಕಡಿಮೆ ಇದರಲ್ಲಿ ನಾವು ಬಳಸೋದು. ಒಗ್ಗರಣೆಗೆ ಬೇಕಾಗದಷ್ಟು ಅಷ್ಟೇ ಎಣ್ಣೆನೇ ನಾವು ಇಲ್ಲಿ ಬಳಸೋದು. ಡೀಪ್ ಫ್ರೈ ಸ್ನ್ಯಾಕ್ ತಿನ್ನೋದಕ್ಕಿಂತ ಇದನ್ನು ಈಸಿಯಾಗಿ ಏಜ್ ಆಗಿರೋರು ಸಹ ಸಂಜೆ ಟೈಮ್ ಇದನ್ನು ಮಾಡ್ಕೊಂಡು ತಿನ್ಬೋದು. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ. ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಪುರಿ ಒಗ್ಗರಣೆಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕಾಗುತ್ತೆ. 4 ಚಮಚದಷ್ಟು ಏನಕ್ಕೆ ಬೇಕು ಅಂದರೆ ಕಡಲೆಕಾಯಿ ಬೀಜನ ನಾವು ಡೀಪ್ ಫ್ರೈ ಮಾಡಿ ಹುರಿದಿಟ್ಕೊಂಡಾಗ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ಫಸ್ಟ್ ಕಡಲೆಕಾಯಿ ಬೀಜನ ಹುರಿದಿಟ್ಕೋತೀನಿ. ಕಡಲೆಕಾಯಿ ಬೀಜ ಒಂದು ಅರ್ಧ ಕಪ್ ಅಷ್ಟು ಹಾಕೊಳ್ಳಿ, ನಿಮ್ಮ ಚಾಯ್ಸ್. ಆದರೆ ಕಡಲೆಕಾಯಿ ಬೀಜ ಜಾಸ್ತಿ ಇದ್ದಷ್ಟು ನಾವು ಖಾರ ಪುರಿ ತಿನ್ನೋವಾಗ ಕಡಲೆಕಾಯಿ ಬೀಜ ಹುಡ್ಕೋತೀವಿ, ಯಾಕಂದರೆ ಅದು ಒಳ್ಳೆ ರುಚಿ ಕೊಡುತ್ತೆ. ಸೊ ಇಲ್ಲಿ ನಾನು ಎಣ್ಣೆಯಲ್ಲಿ ಕರೆದಿಟ್ಕೋತೀನಿ. ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಕರೆದಿಟ್ಕೊಳ್ಳಿ. ಕಡಲೆಕಾಯಿ ಬೀಜ ಆಯಿತು. ಈಗ ಹುರುಗಡ್ಲೆ ಸ್ವಲ್ಪ ಪ್ರಮಾಣನ ಕಡಿಮೆ ಮಾಡ್ಕೊಳ್ಳಿ. ಕಡಲೆಕಾಯಿ ಬೀಜಕ್ಕಿಂತ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಕೆಂಪಗಾಗಬಾರ್ದು. ನಾನು ಇದರಲ್ಲೇ ಈಗ ಬೆಳ್ಳುಳ್ಳಿನೂ ಕರೆದಿಟ್ಕೋತೀನಿ. ಯೂಶಲಿ ಎಲ್ಲರೂ ಹಾಕೋಂಥ ಪದಾರ್ಥಗಳೇ, ಆದರೆ ಮಾಡೋಂಥ ವಿಧಾನಗಳು ಸ್ವಲ್ಪ ಟಿಪ್ಸ್ನ ಫಾಲೋ ಮಾಡಿದ್ರೆ ರುಚಿಯಾಗಿ ಮಾಡ್ಕೋಬೋದು. ಇಲ್ಲಿ ನಾನು ಬೆಳ್ಳುಳ್ಳಿನೂ ಸಹ ಬಾಡಿಸಿಟ್ಕೋತಾ ಇದ್ದೀನಿ. ಇದು ಕಡಲೆಪುರಿಲಿ ತುಂಬಾ ಒಳ್ಳೆ ಘಮ ಕೊಡುತ್ತೆ. ಇದು ಈ ರೀತಿಯಾಗಿ ನೀವು ಫ್ರೈ ಮಾಡಿ ಹಾಕಿದಾಗ ನೋಡಿ, ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಆವಾಗ ಅದು ನಮಗೆ ತಿನ್ನೋವಾಗ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಸಿಯಾಗಿರಬಾರ್ದು.
ಅದು ನೀವು ಅದರಿಂದ ನಾನೀಗ ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆನೇ ಬೆಳ್ಳುಳ್ಳಿ ಸಹ ನಾನು ಇಲ್ಲಿ ಕರೆದಿಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಸಿಪ್ಪೆ ಸಮೇತ ಬೆಳ್ಳುಳ್ಳಿ, ಉಂಡೆ ಬೆಳ್ಳುಳ್ಳಿ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕದಾದರೆ 2 ಬೆಳ್ಳುಳ್ಳಿ. ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ ಇಟ್ಕೊಳ್ಳಿ. ಅರ್ಧಂಬರ್ಧ ಜಜ್ಜಿ ಹಾಕಿದಾಗ ಆ ಬೆಳ್ಳುಳ್ಳಿ ಫ್ಲೇವರು ಕೊಡುತ್ತೆ. ಆ ಖಾರ ಪುರಿಲಿ ಆ ಒಗ್ಗರಣೆ ಬೆಳ್ಳುಳ್ಳಿಯ ಘಮ ತುಂಬ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲಿ ಇದನ್ನ ಸ್ವಲ್ಪ ಬ್ರೌನ್ ಕಲರ್ ಆಗೋಷ್ಟು ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಬೆಳ್ಳುಳ್ಳಿನ. ಈಗ ಕಡಲೆಕಾಯಿ ಬೀಜ, ಹುರುಗಡ್ಲೆ ಹಾಗೂ ಬೆಳ್ಳುಳ್ಳಿನ ನಾನು ಶಾಲೋ ಫ್ರೈ ಥರ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿಯ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಖಾರ ಪುರಿಗೆ ಒಗ್ಗರಣೆ ಕೊಡೋಂಥದ್ದು ನಾವು ಮೈಸೂರು ಕಡೆ ಒಗ್ಗರಣೆ ಪುರಿ ಅಂತಲೂ ಹೇಳ್ತೀವಿ. ಮೊದಲನೇದಾಗಿ ಒಗ್ಗರಣೆಗೆ ಸಾಸಿವೆ ಚಟ್ಪಟ ಅಂದಮೇಲೆ ಕರಿಬೇವನ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ. ಗರಿಗರಿಯಾಗಿ ಆಗಬೇಕು. ಹೈ ಫ್ಲೇಮಲ್ಲಿ ಮಾಡಿದಾಗ ನಮಗೆ ಗರಿಗರಿಯಾಗಿ ಬರುತ್ತೆ. ಸ್ವಲ್ಪ ಇಂಗು ಒಳ್ಳೆ ಪರಿಮಳ ಕೊಡುತ್ತೆ ಇದು ಪುರಿ ಒಗ್ಗರಣೆಯಲ್ಲಿ. ನೋಡಿ, ಈಗ ಬೆಳ್ಳುಳ್ಳಿ ಗರಿಗರಿಯಾಗಿ ಆಗಿದೆ. ಈ ಪಾಯಿಂಟಲ್ಲಿ ನಾನು ಒಣ ಕೊಬ್ಬರಿನ ಈ ರೀತಿಯಾಗಿ ಸ್ಲೈಸಸ್ ಆಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿನ ಸಹ ಬಾಡಿಸ್ಕೊಳ್ಳೋಣ. 1-2 ಒಣಮೆಣಸಿನ್ಕಾಯಿ ಹಾಗೆ 2 ಭಾಗ ಮಾಡಿ ಹಾಕೊಳ್ಳಿ. ಮತ್ತೆ ಖಾರಕ್ಕೆ ನಾವು ಅಚ್ಕಾರದ ಪುಡಿನ ಬಳಸ್ತೀವಿ. 1-2 ಒಣಮೆಣಸಿನ್ಕಾಯಿಗಳನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಅರಿಶಿಣದ ಪುಡಿ, ಖಾರಕ್ಕೆ ಅಚ್ಕಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಎಣ್ಣೆಯಲ್ಲಿ ಇದನ್ನ ಬಾಡಿಸ್ಕೊಳ್ಳಿ. ಫ್ಲೇಮ್ ಕಡಿಮೆ ಇಟ್ಕೊಳ್ಳಿ. ಇಲ್ಲಿ ಸೀದೋದಂಗೆ ಆಗಬಾರ್ದು ನಮಗೆ ಖಾರದ ಪುಡಿ ಅರಿಶಿನ ಎಲ್ಲ ಹಾಕಿದ್ಮೇಲೆ. ಈಗ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ, ಯಾಕಂದರೆ ಕೆಲವೊಂದು ಪುರಿ ಉಪ್ಪಿನಂಶ ಜಾಸ್ತಿ ಇರುತ್ತೆ. ಈಗ ಹುರಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಕಡಲೆಕಾಯಿ ಬೀಜ ಹಾಗೂ ಹುರುಗಡ್ಲೆನ ಸೇರಿಸ್ತಾ ಇದ್ದೀನಿ. ಇದಕ್ಕೂ ಸಹ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ, ಮಿಕ್ಸಪ್ ಆಗುತ್ತೆ ನಮಗೆ. ಈಗ ಕಡಲೆ ಪುರಿನ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ನೋಡಿ, ಈಗ ಒಗ್ಗರಣೆ ಏನು ಕೊಟ್ಟಿದ್ವಿ ನಾವು ಎಲ್ಲ ಕ್ಲೀನಾಗಿ ಮಿಕ್ಸಪ್ ಆಗಿದೆ. ಹಾಗೂ ಗ್ಯಾಸ್ನ ನೀವು ಆಫ್ ಮಾಡಿ ಈಗ ಈ ರೀತಿಯಾಗಿ ಮಿಕ್ಸಪ್ ಮಾಡ್ಕೋಬೋದು. ಯಾಕಂದರೆ ಪುರಿನ ಸ್ವಲ್ಪ ಗರಿಗರಿಯಾಗಿ ಮೊದಲೇ ಹುರಿದಿದ್ದೀವಿ. ಆ ಒಗ್ಗರಣೆ ಜೊತೆಗೆ ಮಿಕ್ಸಪ್ ಆಗೋದಷ್ಟೇ. ಫ್ಲೇಮ್ನ ಆಫ್ ಮಾಡಿ ಮಿಕ್ಸಪ್ ಮಾಡ್ಕೊಳ್ಳಿ. ಪುರಿ ಒಗ್ಗರಣೆ ಚಳಿಗಾಲಕ್ಕೆ ಪರ್ಫೆಕ್ಟ್ ಆಗಿದೆ. ಮೊದಲು ಬರೀ ಕಡಲೆ ಪುರಿ ಮನೆ ಮುಂದೆ ಮಾರ್ಕೊಂಬರೋರು ಮೂಟೆ ಸಮೇತ. ಈ ಒಗ್ಗರಣೆ ಹಾಕಿರೋ ಪುರಿ ತಿನ್ಬೇಕು ಅಂದ್ರೆ ನೀವು ಹೋಗ್ಬೇಕಾಗಿ ಕಬ್ಬನ್ ಪಾರ್ಕಿಗೆ ಹೋಗ್ಬೇಕಿತ್ತು. ದೊಡ್ಡದೊಂದು ಬಂಕ್ರಿ, ಅದ್ರ ಮೇಲೆ ಒಂದು ಮಡಕೆ, ಬಿಸಿ ಮಡಕೆ. ಏನಕ್ಕೆ ಬಿಸಿ ಮಡಕೆ ಇಟ್ಕೊಂಡು ಹೋಗ್ತಾನೆ ಅಂತ ನಮ್ಗೆ ಗೊತ್ತೇ ಆಗ್ತಿಲ್ಲ. ಅಂದರೆ ನೀವೇನಾದ್ರು ಪುರಿ ಕೇಳಿದ್ರೆ ಆ ಪುರಿ ಮೇಲೆ ಈ ಮಡಕೆನ ಇಟ್ಟು ಬಿಸಿ ಮಾಡಿ ಈ ಥರ ಕಡಲೆ ಪುರಿನ ಹಾಕ್ಕೊಡ್ತಾ ಇದ್ದ. ₹1 ಒಂದು. ತುಂಬ ಮಜವಾಗಿರ್ತಾ ಇತ್ತು. ಬಿಡಿ, ಅವೆಲ್ಲ ಹಳೆ ಕಾಲದಾಯಿತು ಅಂತ ಇದ್ದೀರಾ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇದನ್ನು ಮಾಡಿ ಒಂದು 7-8 ಕಂಟೈನರ್ ಇಟ್ಕೊಂಡ್ಬಿಟ್ರೆ ಎಂಟೈರ್ ಒಂದು 15 ದಿನ ಕ್ರಿಸ್ಪಿಯಾಗಿರುವಂಥ ಈ ಕಡಲೆ ಪುರಿ ಒಗ್ಗರಣೆನ ಮಾಡ್ಕೊಂಡು ತಿನ್ಕೊಬೋದು. ತುಂಬ ಮಜವಾಗಿದೆ. ನಾನಂತೂ ಅವಾಗಿಂದ ತಿಂತಾನೇ ಇದ್ದೀನಿ. ಎಷ್ಟು ಗರಿಗರಿಯಾಗಿದೆಯಲ್ಲ. ವಿಶೇಷ ಏನಂದರೆ ಜೊತೆಗೆ ಬೆಳ್ಳುಳ್ಳಿ ಹಾಕಿರೋದು. ಕರ್ನಾಟಕದಲ್ಲಿ ಚಾಮರಾಜನಗರ ಇದೆ. ಚಾಮರಾಜನಗರದಲ್ಲಿ ಚಾಮರಾಜೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದ ಹಿಂಭಾಗದ ರೋಡ್ನಲ್ಲಿ ಈ ಕಡಲೆಪುರಿನ ಬಟ್ಟಿನಲ್ಲಿ ಒಗ್ಗರಣೆ ಮಾಡ್ತಾರೆ. ಅಂದರೆ ಬಟ್ಟೀಲಿ ಮಾಡಿದಂಥ ಕಡಲೆಪುರಿ ಅಂದರೆ ಬೇಗ ನಿಮಗೆ ಮೆತ್ತಗಾಗಲ್ಲ. ಒಂದು 15 ದಿನ ಬಿಟ್ಟು ಕವರಲ್ಲಿ ಕಟ್ಟಿ ತಿಂದರೂ ಕೂಡ ಕ್ರಿಸ್ಪಿಯಾಗಿರುವಂಥ ಅದ್ಭುತವಾಗಿರುವಂಥ ಕರ್ನಾಟಕದಲ್ಲಿ ಸಿಗುವಂಥ ಪುರಿಗಳಲ್ಲಿ ಶ್ರೇಷ್ಠವಾಗಿರುವಂಥದ್ದು ಚಾಮರಾಜನಗರದಲ್ಲಿ ಸಿಗುತ್ತೆ. ಚಾಮರಾಜನಗರದಲ್ಲಿ ಯಾರು ಹೋದರೆ ದೇವಸ್ಥಾನದ ಹಿಂಭಾಗದ ರಸ್ತೆಯಲ್ಲಿ ಈ ಥರ ಅದ್ಭುತವಾಗಿರೋ ಕಡಲೆಪುರಿ ಸಿಗುತ್ತೆ. ಹೋಗಿ ತಿನ್ಕೊಂಬನ್ನಿ. ಅದಕ್ಕಿಂತ ಮಜವಾಗಿರೋ ಕಡಲೆಪುರಿ ನಮ್ಮ ಕಾರ್ಯಕ್ರಮದಲ್ಲಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀರಾ. ಅದೇ ಥರನೇ ಮಾಡಿದ್ದೀರಾ. ಒಗ್ಗರಣೆ ಬೆಳ್ಳುಳ್ಳಿನೇ ಹಾಕಿದ್ದೀರಾ. ಸಖತ್ತಾಗಿದೆ. ಈ ಥರ ಹೊಸ ಹೊಸ ವಿಡಿಯೋಗಳು, ರುಚಿಯಾಗಿ ತಿನ್ನಬೇಕು ಅನ್ನೋಂಥ ಅಡುಗೆಗಳು ಬೇಕಾಗಿದ್ದರೆ ನಮ್ಮ ಶುಚಿಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಂತೀರಾ? ಓಕೆ ಮೇಡಮ್, ಸಖತ್ತಾಗಿ ಮಾಡಿದ್ದೀರಾ. ಇದು ಹಂಗೆ ಇಟ್ಟಿರಿ, ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ತೊಗೊಂಡೋಗ್ತೀನಿ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಶಾಂತ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್ನ ತಗೊಂಡ್ಮೇಲೆ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ವಿಜ್ಞಾನಿಗಳು, ಡಾಕ್ಟರ್ಗಳು ಸಂಶೋಧನೆಯಿಂದ ಹೊರ ತಂದಿರುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಉಪಯೋಗಿಸೋದು ಕೂಡ ತುಂಬ ಸುಲಭ. ಹೆಂಗಿರುತ್ತೆ ಬಾಟ್ಲು ಅಂತೀರಾ ಮುರಳಿಯವರೇ? ನೋಡಿ ಸರ್, ಒಳಗಡೆ ಒಂದು ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ 140 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ
ಊಟಕ್ಕಿಂತ ಮೊದಲು ಒಂದು ಸರಿ ತೊಗೊಂಡ್ರೆ ಸಾಕು. ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. ಇಲ್ಲ ಸರ್ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದೆ ಅಂದರೆ 2 ಸರಿ ತೊಗೊಳ್ಳಿ ಸಾಕು. ಜೊತೆಗೆ ಕರ್ನಾಟಕದ ಎಲ್ಲ ಮೆಡಿಕಲ್ ಶಾಪ್ನಲ್ಲೂ ಸಿಗುವಂಥದ್ದು ಅಮೃತನೋನಿ ಗ್ಯಾಸ್ಟ್ರಿನ್. ಆನ್ಲೈನಲ್ಲೂ ಕೂಡ ನೀವು ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ನೀವು ಅಮೃತನೋನಿಯ ಈ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಅದು ಅಂದರೆ ಅದು ಸನ್ಪ್ಯೂರ್ ಆಯಿಲು. ಜೊತೆಗೆ ಭಾರತದ ಮೊದಲನೆಯ ಫಿಸಿಕಲಿ ರೀಫೈಂಡ್ ಮಾಡಿರೋ ಎಣ್ಣೆ ಅದು ಅಂತ ಹೇಳಿದ್ರೆ ಅದು ಸನ್ಪ್ಯೂರ್ ಆಯಿಲು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯಾವ ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಅದು ಕೂಡ ಸನ್ಪ್ಯೂರ್ ಆಯಿಲೇ. ಓಕೆ, ಸನ್ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುವಂಥದ್ದು. ಜೊತೆಗೆ ನೋಡಿ, ಎಷ್ಟು ನಾವು ಎಣ್ಣೆ ಹಾಕಿ ಕರೆದ್ರು ಅಥವಾ ಎಣ್ಣೆ ಹಾಕಿ ಫ್ರೈ ಮಾಡಿದ್ರು ಕೂಡ ಎಣ್ಣೆನೇ ಬರೋಲ್ಲ. ಕಡಿಮೆ ಎಣ್ಣೆಯಲ್ಲಿ ಅತಿ ಹೆಚ್ಚು ಅಡುಗೆಗಳನ್ನ ನೀವು ಕರಿಬೋದು. ವಿಟಮಿನ್ಗಳೆಲ್ಲ ಇರುವಂಥದ್ದು ನಮ್ಮ ಸನ್ಪ್ಯೂರ್ ಆಯಿಲು. ಜೊತೆಗೆ ಆನ್ಲೈನ್ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟು ಸಿಗುತ್ತೆ. ಎಲ್ಲವನ್ನೂ ಕೂಡ ಆನ್ಲೈನ್ ಶಾಪ್ ಮಾಡ್ಬೋದು ನೀವು. ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ನಂದಿನಿ ನಮ್ಮ KMF ಅವರ ನಂದಿನಿ ಬ್ರ್ಯಾಂಡಿನ ಹಾಲು, ಮೊಸರು, ತುಪ್ಪ ಏನು ಬೇಕು ಹಾಲಿನ ಉತ್ಪನ್ನಗಳೆಲ್ಲ ಸಿಗುವಂಥದ್ದು ನಮ್ಮ ನಂದಿನಿ ಪ್ರಾಡಕ್ಟ್ ಹೌದು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ನಂದಿನಿಯವರ ಎಲ್ಲ ಪ್ರಾಡಕ್ಟನ್ನು. ಜೊತೆಗೆ ನಂದಿನಿಯವ್ರದ್ದು ಈ ಹಾಲಿನ ಉತ್ಪನ್ನಗಳಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲದೆ ಅಂದರೆ ವೈವಿಧ್ಯಮಯ ಸ್ವೀಟ್ಗಳೆಲ್ಲ ಸಿಗುತ್ತೆ. ಅವ್ರದ್ದು ಸಖತ್ತಾಗಿರೋ ಸ್ವೀಟೆಲ್ಲ ಸಿಗುತ್ತೆ. ಐಸ್ ಕ್ರೀಮ್ ಸಿಗುತ್ತೆ. ಗೊತ್ತಿತ್ತಾ ನಿಮಗೆ? ಎಂಥ ಐಸ್ ಕ್ರೀಮ್ ಅಂತ ಹೇಳಿದ್ರೆ ನೀವು ಅಂಥ ಐಸ್ ಕ್ರೀಮ್ ತಿಂದಿರೋಕ್ಕೆ ಚಾನ್ಸೇ ಇಲ್ಲ. ಐಸ್ ಕ್ರೀಮ್ಗಳು ಸಿಗುತ್ತೆ. ಜೊತೆಗೆ ಕುಕ್ಕೀಸ್ ಬಿಸ್ಕೆಟ್ಗಳೆಲ್ಲ ಸಿಗುತ್ತೆ. ಇವೆಲ್ಲವೂ ಸಿಗುವಂಥದ್ದು ನಮ್ಮ KMF ಅವರ ನಂದಿನಿ ಬ್ರ್ಯಾಂಡಲ್ಲಿ. ನಾವು ಕೂಡ ನಂದಿನಿಯ ಎಲ್ಲ ಉತ್ಪನ್ನಗಳನ್ನ KMF ಅವರ ಎಲ್ಲ ಉತ್ಪನ್ನಗಳನ್ನ ನಾವು ಬಳಸ್ತಾ ಇದ್ದೀವಿ. ನೀವು ಕೂಡ ಬಳಸಿ. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಕ್ಸ್ ಮಿಲೆಟ್ಸಿಂದ ಮಾಡಿರುವಂಥ ಇನ್ಸ್ಟೆಂಟ್ ಉತ್ಪನ್ನಗಳು ಈಗ ಮಿಲೆಕ್ಸಲ್ಲಿ ಲಭ್ಯ. ಏನೇನು ಸಿಗುತ್ತೆ ಮುರಳಿ ಅವರೇ? ಒಳ್ಳೆ ಇನ್ಸ್ಟೆಂಟ್ ದೋಸೆ, ಇನ್ಸ್ಟೆಂಟ್ ರವಾ ಇಡ್ಲಿ, ಇನ್ಸ್ಟೆಂಟ್ ರಾಗಿ ಇಡ್ಲಿ, ಇನ್ಸ್ಟೆಂಟ್ ಉಪ್ಮಾ ಎಲ್ಲವೂ ಇನ್ಸ್ಟೆಂಟಾಗಿ ಸಿಗ್ತದೆ. ತೆಗ್ದ ಹಿಂಗೆ ಹಾಕಿದ್ರೆ ರೆಡಿ ಆಗುತ್ತೆ ರೀ. ಯಾಕಂದರೆ ತುಂಬ ಜನಕ್ಕೆ ಮಿಲೆಟ್ಸಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಬರಲ್ಲ, ರುಚಿಯಾಗಿ ಮಾಡ್ಕೊಳಕ್ಕೆ ಬರಲ್ಲ. ಅದಕ್ಕೋಸ್ಕರ ಈ ಇನ್ಸ್ಟೆಂಟ್ ಫುಡ್ಡು ತುಂಬ ಆರೋಗ್ಯಕರವಾಗಿರುವಂಥದ್ದು, ಹೈಜೆನಿಕ್ ಆಗಿರುವಂಥದ್ದು. BP, ಶುಗರು ಇವೆಲ್ಲ ನಾರ್ಮಲಾಗಿ ಇಟ್ಕೋಬೇಕು ಅಂದರೆ, ವೆಯ್ಟ್ನ ರಿಡಕ್ಷನ್ ಮಾಡ್ಕೋಬೇಕು ಅಂದರೆ ಮಿಲೆಕ್ಸ್ ಅವರ ಎಲ್ಲ ಉತ್ಪನ್ನಗಳು ಬಳಸೋಕ್ಕೆ ಶುರು ಮಾಡಿ. ಎಲ್ಲಿ ಸಿಗುತ್ತೆ ಮುರಳಿ ಅವರೇ? ಈ ಆನ್ಲೈನ್ ಸ್ಟೋರ್ಸಲ್ಲಿ ಇದನ್ನು ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪ್ ಮಾಡ್ಬೋದು. ಮಿಲೆಕ್ಸ್. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಕಡಲೆಪುರಿ ಮೇಡಮ್, ಸಖತ್ತಾಗಿದೆ. ಕೊಬ್ಬರಿ, ಬೆಳ್ಳುಳ್ಳಿ ಎಲ್ಲ ಸಿಗ್ತಾ ಇದೆ. ತುಂಬ ಮಜವಾಗಿದೆ. ಈ ಥರ ಹೊಸ ಅಡುಗೆಗಳು ಬೇಕಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಹೊಸ ಅಡುಗೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.